ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಪಾಪು ಬೆಳಗ್ಗೆನೇ ಎದ್ದಿದ್ಲು, ಹಾಗಾಗಿ ಅವಳನ್ನ ಎತ್ಕೊಂಡು ಆಟಾಡಿಸ್ಕೊಂಡು ಕೂತ್ಕೊಂಡಿದ್ದೆ. ಆಮೇಲೆ ಅವಳನ್ನೂ ಕೂಡ ಫೀಡ್ ಮಾಡಿಸಿ ಮಲಗಿಸ್ದೆ. ಆಲ್ಮೋಸ್ಟ್ 1 ಅವರ್ವರೆಗೂ ಎದ್ದಿದ್ಲು. ಸೊ ಅವಳು ಎದ್ದಿರೋ ಟೈಮಲ್ಲಿ ನಾನು ಕೂಡ ಅವಳೊಟ್ಟಿಗೆ ಎದ್ದು ಹೀಗೆ ಕೂತ್ಕೊಂಡಿರ್ತೀನಿ. ಪಾಪು ಮಲ್ಕೊಂಡಾಗ ಅಲ್ವಾ ನಾನು ಮಲ್ಕೊತೀನಿ. ಒಂಥರ ಫುಲ್ಲು ನೈಟೆಲ್ಲ ಸಾಕಾಗೋಗ್ಬಿಟ್ಟಿತ್ತು ನನಗೂ. ಯಾಕೋ ಜಾಸ್ತಿ ಪಾಪು ಎದ್ದೇಳ್ತಾನೆ ಇದ್ಲು, ಹಾಗಾಗಿ ಅವಳನ್ನ ನೋಡ್ಕೊಳ್ಳೋದೇ ಆಗೋಗ್ಬಿಟ್ಟಿತ್ತು. ಹೀಗೆ ಸರಿ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ವ್ಲಾಗ್ನ ಶೂಟ್ ಮಾಡಿಕೊಂಡೆ. ಬಟ್ ವಾಯ್ಸ್ ಏನಿತ್ತು ಅದು ಮ್ಯೂಟ್ ಆಗೋಗ್ಬಿಟ್ಟಿತ್ತು. ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹಾಗೆ ಅದೊಂದು ವಿಡಿಯೋನ ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇನ್ನು ಮತ್ತೆ ಮಲ್ಕೊಂಡು ಎದ್ದು ಫ್ರೆಶ್ ಅಪ್ ಆಗಿ ಕೆಳಗಡೆ ಬಂದೆ. ನಮ್ಮಮ್ಮ ರವೆ ಗಂಜಿನ ಮಾಡಿಕೊಟ್ರು. ರವೆ ಗಂಜಿನ ಕುಡಿದ್ಬಿಟ್ಟು ಅದಾದಮೇಲೆ ಹಿಂಡಿಗೆ ಅಂತ ಅಂದ್ಬಿಟ್ಟು ಅನಿಲ್ ಶಾವಿಗೆ ಯೂಸ್ ಮಾಡಿಕೊಂಡು ಶಾವಿಗೆ ಬಾತ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ನಮ್ಮಮ್ಮ ಯಾವತ್ತೂ ಅನಿಲ್ ಶಾವಿಗೆ ಯೂಸ್ ಮಾಡಿ ಶಾವಿಗೆ ಬಾತ್ ಮಾಡಿಲ್ವಂತೆ. ನನಗೆ ಅದು ಮಾಡೋಕ್ಕೆ ಬರಲ್ಲ ಅಮ್ಮ ಅಂತ ಹೇಳಿದ್ರು. ಹಾಗಾಗಿ ಸರಿ ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ನೀರನ್ನ ಬಿಸಿ ಮಾಡೋದಕ್ಕೆ ಅಂತ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡು ಅನಿಲ್ ಶಾವಿಗೆನ ಒಂದು 5 ನಿಮಿಷ ಅದರೊಳಗೆ ಚೆನ್ನಾಗಿ ಬಿಸಿ ಮಾಡಿಕೊಂಡೆ. ಅದಾದಮೇಲೆ ಸೋರಿಸಿ ಎತ್ತಿಟ್ಕೊಂಡಿದ್ದೀನಿ. ಸೊ ಸೋರಿಸಿ ಇಟ್ಕೊಳ್ಳೋವಾಗ ಸ್ವಲ್ಪ ತಣ್ಣೀರನ್ನ ಕೂಡ ಹಾಕ್ಕೊಳ್ಬೇಕು, ಇಲ್ಲಾಂತಂದರೆ ಅಂಟಂಗೆ ಆಗಿಬಿಡುತ್ತೆ. ಸೊ ಈ ರೀತಿಯಾಗಿ ಫಸ್ಟ್ ಶಾವಿಗೆನ ಕುಕ್ ಮಾಡ್ಕೊಂಡಿದ್ದಾಯಿತು. ಇವಾಗ ಒಂದು ಕಡೆ ನಾನು ತರಕಾರಿ ಎಲ್ಲ ಏನು ಬೇಕೋ ಅದನ್ನು ಬಿಸಿ ಮಾಡೋದಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಡೈರೆಕ್ಟ್ ನಾವಿಲ್ಲಿ ಒಗ್ಗರಣೆಗೆ ಹಾಕೋಬೋದು, ಬಟ್ ಫಸ್ಟ್ಗೆ ವೆಜಿಟೇಬಲ್ನ ಬಾಯ್ಲ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಒಂದು ಸ್ವಲ್ಪ ಸಾಸಿವೆ, ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಸೊ ಹಸಿಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವೇನು ಬೇಯಿಸಿಟ್ಕೊಂಡಿರ್ತೀವಿ ತರಕಾರಿನ ಕೂಡ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಾನು ಬೀನ್ಸು, ಕ್ಯಾರೆಟು ಮತ್ತು ಬಟಾಣಿನ ಬೇಯೋದಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದೆ. ಸೊ ಇವಾಗ ತರಕಾರಿ ಎಲ್ಲ ಬೆಂದಿದ್ದಾಗಿದೆ. ಇವಾಗ ಅದನ್ನು ನಾನು ಏನು ಒಗ್ಗರಣೆ ಮಾಡ್ಕೊಂಡಿದ್ದೆ ಅದಕ್ಕೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸೊ ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಅದಾದಮೇಲೆ ನಾನಿವಾಗ ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಅದಾದಮೇಲೆ ನಾನು ಏನು ಇವಾಗ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅನಿಲ್ ಶಾವಿಗೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಅನಿಲ್ ಶಾವಿಗೆನ ನಾವು ಏನು ನೀರಲ್ಲಿ ಕುಕ್ ಮಾಡ್ಕೊಳ್ತೀವಿ ಅಲ್ವಾ, ಜಾಸ್ತಿ ಹೊತ್ತು ಬಿಟ್ಟರೆ ಮುದ್ದೆ ಥರ ಆಗೋಗ್ಬಿಡುತ್ತೆ. ಸ್ವಲ್ಪ ಅದನ್ನು ಬಿಸಿ ಆಗೋ ತನಕ ಬಿಟ್ಬಿಟ್ಟು ಅದಾದಮೇಲೆ ಸೋಸೋ ಪಾತ್ರೆಗೆ ಹಾಕಿ ಸೋರಿಸ್ಕೊಂಡು ತಣ್ಣೀರಲ್ಲಿ ಒಂದ್ಸಲಿ ವಾಶ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಇರುತ್ತೆ. ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಬರುತ್ತೆ. ಇಲ್ಲ ಅಂತಂದರೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಟೇಸ್ಟ್ ವೈಸು ಕೂಡ ಅಷ್ಟು ಚೆನ್ನಾಗಿರಲ್ಲ. ಸೊ ಈ ರೀತಿಯಾಗಿ ಚೆನ್ನಾಗಿ ಬಿಡಿ ಬಿಡಿಯಾಗಿ ಇದ್ದರೆ ಅಲ್ವಾ ಶಾವಿಗೆ ಬಾತ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಶಾವಿಗೆ ಬಾತ್ ಮಾಡ್ತಾರೆ. ನನಗೆ ಈ ರೀತಿ ಶಾವಿಗೆ ಬಾತ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಲಾಸ್ಟಲ್ಲಿ ನಾನು ಇಲ್ಲಿ ನಿಂಬೆಹಣ್ಣು ಹುಳಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 1 ನಿಂಬೆಹಣ್ಣ ಯೂಸ್ ಮಾಡ್ಕೊಂಡಿದ್ದೀನಿ. ನಿಂಬೆಹಣ್ಣು ರಸ ಎಲ್ಲ ಹಾಕಿದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ತಿಂಡಿ ಎಲ್ಲ ಆಯಿತು. ಅದಾದಮೇಲೆ ಇವಾಗ ಪಾಪುಗೆ ಕೂಡ ಸ್ನಾನ ಮಾಡಿಸೋದಕ್ಕೆ ಅಂತ ನಮ್ಮಮ್ಮ ಮತ್ತು ನಮ್ಮಪ್ಪ ಇಬ್ಬರು ಕೂಡ ಕರ್ಕೊಂಡು ಹೋದರು. ಇವತ್ತು ಪಾಪುಗೆ ತಲೆ ಸ್ನಾನ ಆಗಿರೋದ್ರಿಂದ ಒಂದು ಸ್ವಲ್ಪ ಈ ರೀತಿಯಾಗಿ ಚಿಪ್ಪನ್ನು ಕಾಯಿಸ್ಬಿಟ್ಟು ಅದಕ್ಕೆ ಬೆಳ್ಳುಳ್ಳಿನ ಹಾಕಿ ಹೊಗೆನ ಕೊಡ್ತೀವಿ. ನನಗೂ ಕೂಡ ತಲೆ ಸ್ನಾನ ಮಾಡಿದಾಗ ಅಲ್ವಾ ಈ ಥರ ಚಿಪ್ಪನ್ನು ಕಾಯಿಸಿ ಬೆಳ್ಳುಳ್ಳಿನ ಹಾಕಿ ಹೊಗೆ ಕೊಡ್ತಾರೆ. ಸೊ ಅದರಿಂದ ಒಳ್ಳೆಯದು ಅಂತಲೂ ಕೂಡ ಹೇಳ್ತಾರೆ. ಮತ್ತು ಕೂದಲು ಕೂಡ ಬೇಗನೆ ಡ್ರೈ ಆಗುತ್ತೆ, ಆಮೇಲೆ ಶೀತ ಕಟ್ಟಲ್ಲ ಅಂತಲೂ ಕೂಡ ಹೇಳ್ತಿರ್ತಾರೆ. ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಳ್ತೀವಿ. ನಾನು ಚಿಪ್ಪನ್ನು ಕಾಯಿಸುವಾಗ ಒಂದು ಸ್ವಲ್ಪ ಭಯದಿಂದನೇ ಕಾಯಿಸ್ತಾ ಇರ್ತೀನಿ. ಯಾಕೆ ಅಂತಂದರೆ ಒಂದೊಂದು ಸಲ ಜಾಸ್ತಿ ಬೆಂಕಿ ಬಂದುಬಿಡುತ್ತೆ. ಅದರಿಂದ ನಮ್ಮ ಮನೆಗೆ ಆ ಕಡೆ ಈ ಕಡೆ ಏನು ಚಿಮ್ನಿ ಅಕ್ಕಪಕ್ಕ ವುಡ್ಡೆಲ್ಲ ಇದೆ, ಅದೇನಾದರೂ ಹಾಳಾಗ್ಬಿಟ್ರೆ ಅನ್ನೋದೊಂದು ಭಯಕ್ಕೋಸ್ಕರ ನಾನು ಸ್ವಲ್ಪ ಬೆಂಕಿ ಬಂದರೆ ಸಾಕು ಎತ್ತಿ ಬಾಣಲಿಗೆ ಹಾಕೊಂಡ್ಬಿಡ್ತೀನಿ. ಸೊ ಇದು ನಮ್ಮ ಮನೆಯಲ್ಲಿ ವೇಸ್ಟ್ ಬಾಣಲಿ ಇರೋದು. ಸೊ ಅದಕ್ಕೇ ಈ ರೀತಿಯಾಗಿ ಚಿಪ್ ಕಾಯಿಸ್ಬಿಟ್ಟು ಆಮೇಲೆ ಬೆಳ್ಳುಳ್ಳಿನ ಹಾಕಿ, ಅಂದರೆ ಬೆಳ್ಳುಳ್ಳಿ ಸಿಪ್ಪೆನ ಹಾಕಿ ಒಂದು ಸ್ವಲ್ಪ ಪಾಪುಗೆ
ಅದ್ರ ಹೊಗೆನ ಕೊಡ್ತೀವಿ. ಸೊ ಈ ರೀತಿಯಾಗಿ ಫಾಲೋ ಮಾಡ್ತಾಯಿದ್ದೀವಿ. ಮತ್ತು ಲಾಸ್ಟಲ್ಲಿ ಅಲ್ವಾ ಇದು ಪಾಪುಗೆಲ್ಲ ಹೊಗೆ ಚೆನ್ನಾಗಿ ಕೊಟ್ಟಿದ್ದಾದಮೇಲೆ ಇದೇ ಸೇಮ್ ಬಾಣಲಿಗೆ ಒಂದು ಸ್ವಲ್ಪ ಸಾಂಬ್ರಾಣಿನ ಹಾಕ್ಬಿಟ್ಟು ರೂಮಲ್ಲಿ ಎತ್ತಿಕ್ಬಿಡ್ತೀವಿ. ಸೊ ದಟ್ ಒಂದು ಸ್ವಲ್ಪ ರೂಮೆಲ್ಲ ಘಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಆಲ್ಮೋಸ್ಟ್ ಒಂದು 2-3 ದಿನ ಆದರೂ ಅಲ್ವಾ ಆ ಸಾಂಬ್ರಾಣಿ ಸ್ಮೆಲ್ ಹೋಗೋದೇ ಇಲ್ಲ. ಮುಂಚೆ ಎಲ್ಲ ಅಪ್ಪುಗೆ ನಾವು ಸಾಂಬ್ರಾಣಿ ಹೊಗೆನ ಕೊಡ್ತಾ ಇದ್ವಿ. ಬಟ್ ಒಬ್ಬೊಬ್ಬರು ಹೇಳ್ತಾರೆ ಸಾಂಬ್ರಾಣಿ ಹೊಗೆ ಜಾಸ್ತಿ ಕೊಡೋದ್ರಿಂದ ಮಗುದು ಮೈ ತುಂಬಾ ಸೆಕೆ ವಾಸನೆ ಬರುತ್ತೆ, ಸಾಂಬ್ರಾಣಿ ಹೊಗೆ ಕೊಡಬಾರ್ದು, ಮತ್ತು ಮಕ್ಕಳಿಗೆ ಕೂಡ ಅದು ಒಳ್ಳೆಯದಲ್ಲ ಅಂತ ಹೇಳ್ತಿರ್ತಾರೆ. ಸೊ ಹಾಗಾಗಿ ನಾವು ಸಾಂಬ್ರಾಣಿನ ಯೂಸ್ ಮಾಡ್ತಾಯಿಲ್ಲ. ಫಸ್ಟೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿತ್ತು, ಈಗೆಲ್ಲ ಫುಲ್ಲು ಅದು ಕ್ವಾಲಿಟಿ ಎಲ್ಲ ಹೊರಟೋಗ್ಬಿಟ್ಟಿದೆ, ಮತ್ತು ಮಕ್ಳಿಗೂ ಕೂಡ ಅದಷ್ಟು ಒಳ್ಳೆಯದಲ್ಲ ಅಂತಲೂ ಹೇಳ್ತಿರ್ತಾರೆ. ಸೊ ಈ ಒಂದು ಬೆಳ್ಳುಳ್ಳಿ ಹೊಗೆ ಎಲ್ಲ ಏನಿದೆ ಅಲ್ಲ, ಅಂದರೆ ಬೆಳ್ಳುಳ್ಳಿ ಸಿಪ್ಪೆ ಹೊಗೆ, ಸೊ ಅದು ಕೊಡೋದ್ರಿಂದ ಶೀತ ಕಟ್ಟಲ್ಲ ಅನ್ನೋದಕ್ಕೋಸ್ಕರ ಕೊಡ್ತಾಯಿದ್ದೀವಿ. ಇದನ್ನು ಕೂಡ ಜಾಸ್ತಿ ಕೊಡೋದಿಲ್ಲ, ಒಂದು ಸ್ವಲ್ಪ ದಿನದ ಮಟ್ಟಿಗೆ ಕೊಡೋಣ ಅಂತ ಅಷ್ಟೇನೆ. ಸೊ ಮಧ್ಯಾಹ್ನ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಜೀವನ್ ಆಫೀಸಿಂದ ಬಂದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಜೀವನ ಆಫೀಸಿಂದ ಬಂದಮೇಲೆ ಪಾಪುನ ಎತ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ರು. ಅವಳು ಅಷ್ಟೇ ಮಧ್ಯಾಹ್ನ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿರ್ತಾಳಲ್ವ, ಸಂಜೆ ಟೈಮ್ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ. ಮತ್ತು ಅಪ್ಪನೂ ಕೂಡ ಅಷ್ಟೇ ಸಂಜೆ ಹೊತ್ತು ಯೂಶ್ವಲಾಗಿ ಪಾಪುನ ಚೆನ್ನಾಗಿ ಮಾತಾಡಿಸ್ಕೊಂಡು ಇರ್ತಾನೆ. ಅವನಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇವಾಗ ಪಾಪು ಜೊತೆ ಆಟ ಆಡೋದಕ್ಕೆ. ಸುಮ್ಮನೆ ತಮಾಷೆಗಾದ್ರೂ ನಾವು ನೀನೇನಾರ ಗಲಾಟೆ ಮಾಡಿದ್ರೆ ಪಾಪುನ ಯಾರಿಗಾದ್ರು ಕೊಟ್ಟು ಕಳಿಸ್ಬಿಡ್ತೀವಿ, ಬೇಡ ನಮಗೆ ಪಾಪು ಅಂತೆಲ್ಲ ಹೇಳಿದ್ರೆ ಫುಲ್ ಅಳ್ಕೊಂಡು ಕುತ್ಕೊಂಡ್ಬಿಡ್ತಾನೆ. ನಾನು ಇವಾಗ ಅದನ್ನು ಅಡ್ವಾಂಟೇಜ್ ಆಗಿ ತೊಗೊಂಡು ಅವ್ನಿಗೇನಾದರೂ ಓದಿಸ್ಬೇಕು ಬರೆಸ್ಬೇಕು ಅಂತೆಲ್ಲ ಅಂದರೆ, ನೀನು ಬೇಗ ಬರೆದಿಲ್ಲ ಅಂತಂದರೆ ಪಾಪುನ ಯಾರಿಗಾದ್ರೂ ಕೊಟ್ಬಿಡ್ತೀನಿ ಅಂತೆಲ್ಲ ಹೇಳ್ಬಿಟ್ಟು ಎದುರಿಸ್ತಾ ಇರ್ತೀನಿ. ಸೊ ಆ ಟೈಮಲ್ಲಿ ಅದೇ ಅನಿಸುತ್ತೆ, ಅವ್ನು ಕಣ್ಣು ತುಂಬ ನೀರು ತುಂಬ್ಕೊಂಡು ಅಳೋ ಥರ ಮುಖ ಮಾಡಿಕೊಂಡು ಆಮೇಲೆ ಎಲ್ಲನೂ ಕಂಪ್ಲೀಟ್ ಮಾಡಿಬಿಡ್ತಾನೆ. ಸೊ ಕಂಪ್ಲೀಟ್ ಎಲ್ಲ ಮಾಡಿದಾದ್ಮೇಲೆ ಹೇಳೋದು, ಮಮ್ಮಿ ಪಾಪುನ ಕೊಡಲ್ಲ ತಾನೇ, ಪಾಪುನ ಕಳಿಸಲ್ಲ ತಾನೇ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಅವಾಗೊಂಥರ ಏನೋ ಅಯ್ಯೋ ಪಾಪ ನಾನು ನನ್ನ ಮಗನಿಗೆ ಹೆಂಗೆ ಹೇಳ್ಬಿಟ್ಟೆ ಅಲ್ವಾ, ಅವ್ನು ಎಷ್ಟು ಆಸೆ ಇಟ್ಕೊಂಡಿದ್ದಾನೆ ತಂಗಿ ಮೇಲೆ ಅಂತ ಅಂದ್ಬಿಟ್ಟು ಖುಷಿ ಕೂಡ ಆಗುತ್ತೆ. ಸೊ ಇವಾಗ ಪಾಪುನ ಆಟ ಆಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ದೆ. ಇನ್ನು ಜೀವನಂತೂ ಪಾಪುನ ಒಂದು ನಿಮಿಷನೂ ಬಿಟ್ಟಿರಲ್ಲ ಅಂತ ಹೇಳ್ಬೋದು. ಆಫೀಸಿಂದ ಬಂದಾಗಿಂದ ಅವಳು ಮಲ್ಕೊಳ್ಳೋವರೆಗೂ ಕೂಡ ಎತ್ಕೊಂಡೇ ಇರ್ತಾರೆ. ಅವಳೇನಾರು ಹತ್ತಿರ ಮಾತ್ರ ನನ್ನ ಕೈ ಕೊಡೋದು, ಇಲ್ಲ ಅಂತಂದರೆ ಅವರೇ ಎತ್ಕೊಂಡಿರ್ತಾರೆ ಯಾವಾಗ್ಲೂ. ಸೊ ಅವಳು ಕೂಡ ತುಂಬ ಇಷ್ಟಪಡ್ತಾಳೆ ಅಂತಲೇ ಹೇಳ್ಬೋದು. ಬೆಳಗ್ಗೆಯಿಂದ ಇರಲ್ವಲ್ಲ ಅವ್ರ ಪಪ್ಪ, ಸೊ ಸಂಜೆ ಟೈಮ್ ಮಾತ್ರ ಬಂದಾಗ ಸೊ ಅವರು ಕೂಡ ಎತ್ಕೊಳ್ಳೋದು ಅದು ಇಂಪಾರ್ಟೆಂಟ್ ಅಲ್ವಾ. ಪಾಪುನ ತುಂಬ ಚೆನ್ನಾಗಿ ಆಟ ಆಡಿಸ್ತಾರೆ. ನಗ್ತಾವಳೆ, ಏನು ಅರ್ಥ ಆಗೋಯ್ತು. ಕರ್ಕೊಂಬರಕ್ಕೆ ಮಗುಗೆ ಇಷ್ಟನೇ ಇರಲಿಲ್ಲ. ನಾನೇ ನೀನು ಕರ್ಕೊಂಬರಕ್ಕೆ ಭಯ ಆಗೋಗಿತ್ತು ನನಗೆ. ಈಗ ನೋಡು ಕೈಯಲ್ಲಿ ಅಪ್ಪ ಟಿವಿ ಆಫ್ ಮಾಡು. ಅಷ್ಟೇ ಅಷ್ಟೇ, ಹಿಂಗೆ ನಾವು ಯಾವಾಗ ಹಂಗೆ ಬಂದ್ಬಿಟ್ವಿ ಸ್ಟ್ರಾಂಗ್ ಆಗಿ. ನಿನ್ನ ಕರ್ಕೊಂಬರಕ್ಕೆ ಎಷ್ಟು ಇಟ್ಕೊಂಡಿದ್ದೆ ಗೊತ್ತು ಅಂತೆಲ್ಲ ಅಳ್ತಿದ್ದೆ ನಾನು. ನೀನು ಹಿಂಗೆ ಮಲಿಕೊಂಡಿದ್ದೆ, ನೀನು ಯಾವಾಗ ಕರ್ಕೊಂಡ್ಬರ್ತೇನೆ ಈಗ ನೋಡು ನಗ್ತಾಳೆ. ಅಯ್ಯೋ ನನ್ನ ಮಗಳು, ನಾನು ಅಲ್ಲೂ ಬೇಕು ನಿಮಗೆ ಆಯ್ತು ನಿಮಗೆ ಈಗ ಅಣ್ಣ ಎಲ್ಲಿ, ನಿನ್ನ ಅಣ್ಣ ಎಲ್ಲಿ, ಪಕ್ಷು ಪಕ್ಷು ಎಲ್ಲಿ ಇಲ್ಲಮ್ಮ ಎಲ್ಲಿ ಶಾಂತ
ಫೀಡಿಂಗ್ ಮಾಡಿಸ್ಬಿಟ್ಟು ಮಲಗಿಸಿದ್ದೀನಿ, ಮಲ್ಕೊಂಡಿದ್ದಾಳೆ ಅಲ್ಲಿ. ಹಾಗೆಯೇ ಇವತ್ತು ಪ್ರಿಯಾಂಕಾ ಕೂಡ ಬರೋಳಿದ್ದಾಳೆ. ಪಾಪುಗೆ ಇಂಜೆಕ್ಷನ್ ಇದೆ, 3rd ಮಂತ್ ಇಂಜೆಕ್ಷನ್ನು. ಸೊ ಹೋಗಿ ಹಾಕ್ಸ್ಕೊಂಡು ಬರಬೇಕು. ಮತ್ತು ನಾನು ಕೂಡ ಪಾಪು ನೋಡೋಂಗೆ ಆಗೋಗ್ಬಿಟ್ಟಿತ್ತ, ಯಾವಾಗ ಬರ್ತೀಯ ಅಂತ ಕೇಳ್ತಾನೇ ಇದ್ದೆ. ಸೊ ಫೈನಲಿ ಲಕ್ಕಿನ ನೋಡ್ತಾ ಇದ್ದೀನಿ ಅಂತಲೇ ಖುಷಿ ನನಗೆ. ನಾನು ತುಂಬ ದಿನ ಆಗೋಗ್ಬಿಟ್ಟಿರುತ್ತೆ ಅಂತ ಅನಿಸುತ್ತೆ ನನಗೇ. ಅದೇನೋ ಇಲ್ಲೇ ಇದ್ನಲ್ಲ ಅವನು ಅಮ್ಮನ ಮನೆಯಲ್ಲೇ, ಬೇಕು ಅಂದಾಗೆಲ್ಲ ಹೋಗಿ ನೋಡ್ಕೊಂಬರ್ತಿದ್ದೆ. ಇವಾಗ ಅವನು ಅವ್ರ ಮನೆಗೆ ಹೋಗಿರೋದಕ್ಕೆ ಯಾವಾಗ ಬರ್ತಾನೆ ಅನ್ನೋ ಥರನೇ ಅನಿಸ್ತಿರುತ್ತೆ. ನನ್ನ ತಂಗಿ ನೋಡೋಕೆ ಅಷ್ಟೊಂದು ಖುಷಿ ಇರೋಲ್ಲ, ನನಗೆ ಲಕ್ಕಿ ನೋಡೋಕ್ಕೆ ತುಂಬ ಖುಷಿ ಅಂತ ಹೇಳ್ಬೋದು. ಇನ್ನು ಇವಾಗ ಒಂದು ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಪಾಪುಗೆ ಸ್ನಾನ ಮಾಡಿಸ್ಬೇಕು ಅಂತ ಹೇಳಿದ್ಲು. ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು. ನಾನು ಅಂದೆ ಸುಮ್ಮನೆ ಅಲ್ಲಿ ಹೋಗೋದಕ್ಕಿಂತ ಇಲ್ಲೇ ಬಂದ್ಬಿಡು, ಮಮ್ಮಿ ಇಲ್ಲೇ ಇದ್ದಾರಲ್ವ, ಮಮ್ಮಿ ಇಲ್ಲೇ ಸ್ನಾನ ಮಾಡಿಸ್ಕೊಂಡು ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳಿದೆ. ಸೊ ಹಾಗಾಗಿ ಸರಿ ಬರ್ತೀನಿ ಅಂತ ಹೇಳಿದ್ಲು. ಅಲ್ಲಾದರೆ ಪಪ್ಪ ಇದ್ದಾರೆ, ಪಪ್ಪನೂ ಮತ್ತು ಪ್ರಿಯಾಂಕಾ ಇಬ್ಬರು ಮಾಡಿಸ್ತಾರೆ ಸ್ನಾನ ಪಾಪುಗೆ, ಹಂಗಂತ ಇಲ್ಲ ಅಂತ ಅಲ್ಲ. ಇಲ್ಲೇ ಬಂದುಬಿಟ್ರೆ ಇಲ್ಲೇ ಅಲ್ವಾ ಇಂಜೆಕ್ಷನ್ ಹಾಕ್ಸ್ಕೊಂಬರೋಕ್ಕೆ ಹೋಗೋದು. ಸೊ ಹಾಗಾಗಿ ಇಲ್ಲೇ ಬಂದುಬಿಡು, ಇಲ್ಲೇ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋಗುವಂತೆ ಅಂತ ಅಂದ್ಬಿಟ್ಟು ಹೇಳಿದ್ದು. ಸೊ ಈ ರೀತಿ ನೀನು ಇವತ್ತು ತಿಂಡಿ ಬಂದು ಇಡ್ಲಿ, ಹಾಗೆಯೇ ಕಾಫಿನ ಕೂಡ ಕುಡ್ದಿದ್ದಾಯಿತು. ಈಗ ಜಸ್ಟು ಇವಾಗ ಎಲ್ಲ ರೂಮ್ ಕ್ಲೀನ್ ಮಾಡಿಬಿಟ್ಟು ಸೊ ಬನ್ನಿ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿದಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ ಆಗಲೇ ಬಂದ್ಬಿಟ್ಟು ಅವ್ರ ತಂಗಿನ ತೆರಿತಾವನೆ, ಸುಮ್ಮನೆ ಇರಲ್ಲ. ಏನು ಗೊತ್ತಾ, ಬಂದರೆ ತೀಟೆ ಮಾಡಲ್ಲ, ಬಂದು ಅವಳಿಗೆ ಮುತ್ತು ಕೊಡೋದು. ಅದು ಮುಖಕ್ಕೆ ಕೊಡಬೇಡ ಅಪ್ಪು, ಪಿಂಪಲ್ ಬರುತ್ತೆ ಪಾಪುಗೆ, ಇಲ್ಲೆಲ್ಲ ಗುಳ್ಳೆ ಆಗಿಬಿಡುತ್ತೆ ಅಂತೆಲ್ಲ ಹೇಳಿರೋದಕ್ಕೆ ಕೈ ತೆಗೆದ್ಬಿಟ್ಟು ಕೈ ಕೊಡ್ತಾ ಇರ್ತಾನೆ. ನೋಡಿ, ಬಿಡು. ಸರಿ, ಇವಾಗ ನಾನು ಕೆಲಸನೂ ನಾನು ಬೇಗ ಮಾಡ್ಕೊಂಡ್ಬಿಡ್ತೀನಿ. ಅವ್ರು ಬಂದಮೇಲೆ ಟೈಮ್ ಆಗೋಗ್ಬಿಡುತ್ತೆ. ಹಾಗಾಗಿ ಸೊ ತುಂಬ ಜನ ವೀವರ್ಸ್ ಒಂದಷ್ಟು ಕ್ವೆಶನ್ಸ್ಗಳನ್ನ ಕೇಳ್ತಾ ಇದ್ರಿ. ಹಾಸ್ಪಿಟಲ್ ಬಿಲ್ಲೆಲ್ಲ ಎಷ್ಟಾಯಿತು ಮತ್ತು ಟುಬ್ಯಾಕ್ಟೊಮಿದು ಎಷ್ಟಾಯಿತು ಅಂತ ಕೂಡ ಕೇಳ್ತಾ ಇದ್ರಿ. ಅದಕ್ಕೆ ನಾನು ನಿಮಗೆ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಫಸ್ಟ್ ಕ್ವೆಶನ್ ಬಂದುಬಿಟ್ಟು, ನೀವು ಯಾವ ಹಾಸ್ಪಿಟಲಲ್ಲಿ ತೋರಿಸ್ಕೊತಾ ಇದ್ದಿದ್ದು ಅಂತ ತುಂಬ ಜನ ಕೇಳ್ತಾ ಇದ್ರಿ. ನಾನು ತೋರಿಸ್ಕೊತಾ ಇದ್ದಿದ್ದು ಅರುಣೋದಯ ಹಾಸ್ಪಿಟಲ್, ಇದಿರೋದು ಬಂದುಬಿಟ್ಟು ಬಗಲ್ಗುಂಟೆನಲ್ಲಿ. ಹಾಗೆಯೇ ಡಾಕ್ಟರ್ ಮಂಜುಳಮ್ಮ ಅಂತ ಅಂದ್ಬಿಟ್ಟು ನನಗೆ ಗೈನೋಕಾಲಜಿಸ್ಟ್ ನೋಡ್ತಾ ಇದ್ದಿತ್ತು. ಸೊ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ರು. ಅದಾದಮೇಲೆ ಹಾಸ್ಪಿಟಲ್ ಬಿಲ್ ಎಷ್ಟಾಯಿತು ಅಂತ ಕೂಡ ಕೇಳ್ತಾ ಇದ್ರಿ. ನನಗಾಗಿದ್ದು ಸಿಸರಿಯನ್ನು. ಸೊ ಸಿಸರಿಯನ್ಗೆ ನನಗಾಗಿದ್ದು ಖರ್ಚು ಬಂದುಬಿಟ್ಟು 1,05,000. ಇದರಲ್ಲಿ ನಮಗೆ ಇನ್ಶೂರೆನ್ಸ್ ಕೂಡ ಕವರ್ ಆಗಿದೆಯಾ ಅಂತ ಕೂಡ ಕೇಳ್ಬೋದು ನೀವು. ಸೊ ನಮಗೆ 50,000 ಬಂದುಬಿಟ್ಟು ಇನ್ಶೂರೆನ್ಸ್ ಕವರ್ ಆಗುತ್ತೆ. ಇನ್ನು ಮಿಕ್ಕಿದ ಅಮೌಂಟ್ ಏನಿದೆ 55,000. ಸೊ ಅದು ಬಂದುಬಿಟ್ಟು ನಾವು ನಮ್ಮ ಕೈಯಿಂದ ಕಟ್ಟಿರೋ ಅಂಥದ್ದು. ಅದಾದಮೇಲೆ ಟುಬ್ಯಾಕ್ಟೊಮಿಗೆ ಎಷ್ಟು ಖರ್ಚಾಯಿತು ಅಂತಲೂ ಕೂಡ ಕೇಳ್ತೀರಾ. ಸೊ ಟುಬ್ಯಾಕ್ಟೊಮಿ ಪ್ಲಸ್ ಮೆಡಿಸನ್ ಪ್ಲಸ್ ನನ್ನ ಸಿಸರಿಯನ್ ಕಾಸ್ಟ್ ಎಲ್ಲನೂ ಸೇರಿ 1,05,000 ಖರ್ಚಾಗಿರೋ ಅಂಥದ್ದು. ನಮಗೆ ನಿಜ ವರ್ತ್ ಅಂತಲೇ ಅನ್ನಿಸ್ತು. ಬೇರೆ ಹಾಸ್ಪಿಟಲಲ್ಲಿ ತುಂಬಾ ಪ್ರೈಸ್ ಜಾಸ್ತಿ ಇರುತ್ತೆ, ಬಟ್ ಈ ಹಾಸ್ಪಿಟಲಲ್ಲಿ ಕಂಪ್ಯಾರಿಟಿವ್ಲಿ ನಮಗೆ ಕಡಿಮೆ ಅಂತಲೇ ಅನಿಸಿದ್ದು. ಅಪ್ಪು ಡೆಲಿವರಿ ಆದಾಗ ಅಲ್ವಾ, ನನಗೆ 5 years ಬ್ಯಾಕೇ ಆಲ್ಮೋಸ್ಟ್ 1 lakh ಖರ್ಚಾಗಿದ್ದು. ಬಟ್ ಇವಾಗ ನಮಗೆ 1,05,000 ಅಂಥದ್ದೇನು ಜಾಸ್ತಿ ಅಂತ ಅನಿಸ್ಲಿಲ್ಲ. ಬಿಕಾಸ್ ಅಪ್ಪು ಡೆಲಿವರಿ ಟೈಮಲ್ಲೇ ನನಗೆ ಆಲ್ಮೋಸ್ಟ್ 1 lakh ಖರ್ಚಾಗಿತ್ತಲ್ವ. ಸೊ ಇವಾಗ ಕಂಪೇರ್ ಮಾಡಿಕೊಂಡ್ರೆ ಪ್ಲಸ್ ಟುಬ್ಯಾಕ್ಟೊಮಿನೂ ಸೇರಿಸಿ ನಮಗೆ 1,05,000 ವರ್ತ್ ಅಂತಲೇ ಅನಿಸುತ್ತೆ. ಟುಬ್ಯಾಕ್ಟೊಮಿಗೆ ಸಪ್ರೇಟ್ ಅಂತ ಅಂದರೆ ನಮಗೆ ಅವ್ರ ಪ್ರೈಸ್ ಹೇಳಿದ್ದು ಬಂದು 15,000. ಸೊ ಇದು ಇನ್ಶೂರೆನ್ಸಲ್ಲಿ ನಮಗೆ ಕವರ್ ಆಗೋದಿಲ್ಲ. ಸೊ ಇದು ಸಪ್ರೇಟ್ ಅಂತಲೇ ಹೇಳಿದರು ಅವರು. ಸಿಸರಿಯನ್ಗೆ ಮಾತ್ರ ಇನ್ಶೂರೆನ್ಸಲ್ಲಿ ಕವರ್ ಆಗುತ್ತೆ. ಟ್ಯೂಬ್ಯಾಕ್ಟೊಮಿ ಏನಿದೆ ಅದು ಸಪ್ರೇಟ್, ಅದಕ್ಕೆ ಇನ್ಶೂರೆನ್ಸ್ ಕವರ್ ಆಗೋದಿಲ್ಲ. 1,05,000 ನಮಗೆ ಮೆಡಿಸಿನ್ಸ್, ಆಪ್ರೇಷನ್ ಚಾರ್ಜಸ್ ಆಗಿರ್ಬೋದು, ಟ್ಯೂಬ್ಯಾಕ್ಟೊಮಿದಾಗಿರ್ಬೋದು, ಅದಾದಮೇಲೆ ಮೆಡಿಸಿನ್ಸ್ದಾಗಿರ್ಬೋದು, ಪ್ರತಿಯೊಂದೂ ಸೇರಿ ನಮಗೆ 1,05,000 ಆಗಿದ್ದು. ಸೊ ಇಷ್ಟು ನೀವು ಕೇಳ್ತಾ ಇದ್ದಂತಹ ಕ್ವೆಶನ್ಸ್ ನಾನು ಇದಕ್ಕೆ ಆನ್ಸರ್ ಮಾಡಿದ್ದೀನಿ. ಇದನ್ನು ಬಿಟ್ಟು ಅಂತ ಅಂದರೆ ಈಗ 2ನೇ ಡೆಲಿವರಿಗೆ ನನಗೆ ನಮ್ಮಪ್ಪ ದುಡ್ಡನ್ನ ಕೊಟ್ಟಿದ್ದ ಅಂತ ಕೂಡ ತುಂಬ ಜನ ಕೇಳ್ತಾ ಇದ್ರಿ. ನಮಗೆ ಈಗೇನು ನಂದು ಡೆಲಿವರಿ ಆಯಿತು, ಟುಬ್ಯಾಕ್ಟೊಮಿಗಾಗಿರ್ಬೋದು, ಪ್ರತಿಯೊಂದು ಹಾಸ್ಪಿಟಲ್ ಚಾರ್ಜಸ್ಸಿಗಾಗಿರ್ಬೋದು, ಅದನ್ನು ನಾವೇ ನಮ್ಮ ಕೈಯಿಂದ ಖರ್ಚು ಮಾಡಿರೋ ಅಂಥದ್ದು. ಇದಕ್ಕೆ ಯಾವುದೇ ರೀತಿ ನಮ್ಮ ತಂದೆ ದುಡ್ಡನ್ನ ಕೊಟ್ಟಿಲ್ಲ. ಫಸ್ಟ್ ಬಾಣಂತನಕ್ಕೆ ಆಗಿರ್ಬೋದು, ಫಸ್ಟ್ ಡೆಲಿವರಿಗೆ ಆಗಿರ್ಬೋದು, ಅದಕ್ಕೆಲ್ಲನೂ ಕೂಡ ಕಂಪ್ಲೀಟಾಗಿ ನಮ್ಮ ಅಪ್ಪನೇ ನನಗೆ ಹಾಸ್ಪಿಟಲ್ ಚಾರ್ಜಸ್ ಆಗಿರ್ಬೋದು, ಆಮೇಲೆ ಬಾಣಂತನಕ್ಕಾಗಿರ್ಬೋದು ಎಲ್ಲ ನಮ್ಮ ಅಪ್ಪನೇ ನೋಡ್ಕೊಂಡಿದ್ದು. ಬಟ್ 2ನೇ ಮಗು ಡೆಲಿವರಿಗೆ ಅಲ್ವಾ, ನಾವೇ ಎಲ್ಲನೂ ಖರ್ಚು ಮಾಡ್ಕೊಂಡಿದ್ದು. ಇದಕ್ಕೆ ಯಾವುದೇ ರೀತಿಯಾಗಿ ನಮ್ಮಪ್ಪ ದುಡ್ಡನ್ನ ಕೊಟ್ಟಿಲ್ಲ. ನಾವೇ ದುಡ್ಡನ್ನ ಇಟ್ಕೊಂಡು ನಮ್ಮ ಹಾಸ್ಪಿಟಲ್ ಬಿಲ್ಸ್ ಆಗಿರ್ಬೋದು ಎಲ್ಲನೂ ನಾವೇ ಕ್ಲಿಯರ್ ಮಾಡಿರೋ ಅಂಥದ್ದು. ಸೊ ಇದನ್ನು ಕೂಡ ಕೇಳ್ತಾ ಇದ್ರಿ, ಹಾಗಾಗಿ ಹಾಗೆ ಆನ್ಸರ್ ಮಾಡಿದ್ದೀನಿ. ಸುಮಾರಷ್ಟು ಜನ ಒಂದಷ್ಟು ಕ್ವೆಶನ್ಸ್ಗಳನ್ನ ಕೇಳ್ತಾ ಇರ್ತೀರಾ. ನನಗೆ ಸಪ್ರೇಟಾಗಿ Q&A ವಿಡಿಯೋ ಮಾಡೋದಕ್ಕೆ ನಿಜವಾಗ್ಲೂ ಆಗ್ತಿಲ್ಲ. ಸೊ ವ್ಲಾಗಲ್ಲೇ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋಣ ಅಂತ ಅಂದ್ಬಿಟ್ಟು ನಾನು ವ್ಲಾಗ್ ಮಧ್ಯದಲ್ಲೇ ಉತ್ತರನ ಕೊಡೋಣ ಅಂತ ಅಷ್ಟೇ. ಯಾಕೆಂದರೆ ಈಗಿರೋ ಟೈಮಲ್ಲಿ ಎಲ್ಲ ನನಗೆ
ಸಪ್ರೇಟಾಗಿ ವಿಡಿಯೋ ಮಾಡೋದಕ್ಕೆಲ್ಲ ನಿಜವಾಗ್ಲೂ ಆಗ್ತಿಲ್ಲ. ಸೊ ವ್ಲಾಗ್ ಮಾಡ್ಕೊಂಡಾಗ ಮಧ್ಯದಲ್ಲಿ ಆನ್ಸರ್ ಮಾಡೋದು ಅಂತಂದರೆ ಸ್ವಲ್ಪ ಸುಲಭ ಅಲ್ವಾ, ವಾಯ್ಸ್ ಓವರ್ ಕೊಡೋವಾಗನೇ ಹೇಳ್ಬಿಡ್ಬೋದು ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ನಿಮ್ಗೆ ಇನ್ನಷ್ಟು ಏನಾದರೂ ಕ್ವೆಶನ್ಸ್ ಇತ್ತು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗ್ಸ್ನಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರನ ಕೂಡ ಕೊಡ್ತೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.